ಸೊ ನಾವು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಂದ ಹಳ್ಳಿಗಳಿಗೆ ಹೋಗೋಂಥ ಜನ ಸಿಗ್ತಾರೆ ನಮಗೆ, ಸಾಕಷ್ಟು ಜನ. ಸೊ ಆ ಭಾಗದ ಗ್ರಾಮೀಣ ಭಾಗದ ಜನ ಏನು ಹೇಳ್ತಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಜನ ಇದ್ದಾರೆ, ಮಹಿಳೆಯರನ್ನು ಮಾತಾಡ್ಸೋಣ ನಾವು. ಯಾಕಂತಂದರೆ ಮಹಿಳೆಯರ ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ನಾವು ಗ್ಯಾರಂಟಿ ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? ನಮ್ದು ಊರು ಹಳ್ಳಿಯೂರು ಬಂದಿಲ್ಲ ಅಕ್ಕ. ಬಂದಿಲ್ಲ. ಅಕ್ಕಿ ದುಡ್ಡು ಇಲ್ಲ, ಗ್ಯಾರಂಟಿ ಬಂದಿಲ್ಲ. ಬಂದಿಲ್ಲ. ಗೃಹಲಕ್ಷ್ಮಿ ಬರ್ತಾ ಇದೆಯಮ್ಮ? ಬಂದಿಲ್ಲ. ಬಂದಿಲ್ಲ. ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? 2 ತಿಂಗಳ. 2 ತಿಂಗಳಿಂದ ಅವ್ರಿಗೆ ಬಂದಿರೋದು ಗೊತ್ತಿಲ್ಲ. ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದ್ದಾವ? ಬಂದಿಲ್ಲ. ಗೃಹಲಕ್ಷ್ಮಿ ಇಲ್ಲ ಮೇಡಮ್. ಯಾವ ಊರು? ನಾವು ಬಿದ್ರಕೋಟೆ. ಬಿದ್ರಕೋಟೆ ಅವರು. ಅಲ್ಲಿಗೆ ಗ್ಯಾರಂಟಿ ದುಡ್ಡು ಬಂದಿಲ್ಲ, ಬರಬೇಕಾಗಿತ್ತು, ಬಂದಿಲ್ಲ. 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 ಮತ್ತೆ ಎಲ್ಲ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಾರೆ. ಬಂದಿಲ್ಲ ಮೇಡಮ್. ಬಂದಿಲ್ಲ. ಸೊ ಇನ್ನಷ್ಟು ಜನರನ್ನ ಮಾತಾಡ್ಸೋಣ ಬನ್ನಿ. ಜನರ ಅಭಿಪ್ರಾಯ ಏನು ಅನ್ನೋದನ್ನ ನೇರವಾಗಿ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಇಲ್ಲೂ ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಓಕೆ, ಬಸ್ಗಾಗಿ ಕಾಯ್ತಾ ಇದ್ದಾರೆ. ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಏನು ಮೇಡಮ್? ಗ್ಯಾರಂಟಿ ಗೃಹಲಕ್ಷ್ಮಿ ದುಡ್ಡು ಅವೆಲ್ಲ ಬಂದಿದೆ? ಅಕ್ಕಿ ದುಡ್ಡು ನಾವೆಲ್ಲ ಕೊಟ್ಬಿಡ್ತೀವಿ ಹೆಣ್ಮಕ್ಳಿಗೆ ಅಂತ ಇದ್ದಾರೆ. ಮೇಡಮ್ ನಮಸ್ತೆ. ಹಾಂ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಎಲ್ಲರಿಗೂ ಬರ್ತಾ ಇದೆ ಮೇಡಮ್. ಗ್ಯಾರಂಟಿದು ಉಪಯೋಗಿಸ್ಕೊಳ್ತಾವ್ರೆ, ಬೈಯೋದು ಬೈತಾವ್ರೆ. ಬರ್ತಾ ಇಲ್ಲ ಮೇಡಮ್. ಗ್ಯಾರಂಟಿ ದುಡ್ಡು ಗೃಹಲಕ್ಷ್ಮಿ ಬರ್ತಾ ಇದೆ. ಗೃಹಲಕ್ಷ್ಮಿ ಅವ್ರು ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಮೇಡಮ್. ಈ ತಿಂಗಳು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಬರ್ರಿ, 2-3 ತಿಂಗಳಾಯ್ತಲ್ವಾ? ಅಕ್ಕಿ ಹಾಕವ್ರೆ ಅಷ್ಟೇ. ಗೃಹಲಕ್ಷ್ಮಿ ಬಂದಿಲ್ಲ. ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳು. ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಇಲ್ಲ ಮೇಡಮ್. ಬಂದಿಲ್ಲ. 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ ಮೇಡಮ್. ಯಾವ ಊರಮ್ಮ? ಇಲ್ಲ, ಮಂಡ್ಯ ಸುಂಡಳ್ಳಿ. ಮಂಡ್ಯ ಸುಂಡಳ್ಳಿನವರು. ಬಂದಿದ್ಯಾ 2 ತಿಂಗಳಿಂದ? ಬಂದಿಲ್ಲ ದುಡ್ಡು. ಬಂದಿಲ್ಲ ಅವ್ರಿಗೆ. ಸೊ ಏನ್ ಬಂದಿತ್ತು 16, 17ನೇ ಕಂತು ಬಂದಿಲ್ಲ ಮೇಡಮ್. ಈಗ 2 ತಿಂಗಳಿಂದ ಬಂದಿದೆ. ಈಗ 2 ತಿಂಗಳಿಂದ ಬಂದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದೀವಿ ಅಂತ. ಆದ್ರೆ 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಬಂದಿಲ್ಲ. 2 ಸೊ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಚೆನ್ನಾಗಿ ದುಡ್ಡೆಲ್ಲ ಕೊಟ್ಬಿಡ್ತೀವಿ ಹೆಣ್ಮಕ್ಳಿಗೆ, ಎಲ್ಲ ಉದ್ಧಾರ ಮಾಡ್ಬಿಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ಉದ್ದಾರ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಬಂದೇ ಇಲ್ಲ. ಜೀವನ ಎಲ್ಲ ಭಾಳ ಚೆನ್ನಾಗಿ ಮಾಡ್ಬಿಟ್ಟು ಫ್ರೀ. ಯಾವ ಜೀವನ ನಮ್ದು? ಫ್ರೀ ಬೇಕಾ ಅಥವಾ ದುಡಿಯೋಕ್ಕೆ ಸಹಾಯ ಮಾಡ್ಬೇಕು? ದುಡ್ಕೊಂಡು ತಿನ್ನೋದೇ ಬಂತದೆ ನಮ್ಗೆ. ಇನ್ನೇನು ದುಡ್ಕೊಂಡು ತಿನ್ನೋದೇ ವಾಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬನ್ನಿ ಇನ್ನಷ್ಟು ಜನರನ್ನ ಮಾತಾಡ್ಸೋಣ. ಸೊ ಮಂಡ್ಯದ ಹಳ್ಳಿ ಜನಗಳು ಏನು ಹೇಳ್ತಾರೆ, ಅವ್ರ ಭಾವನೆ ಏನು? ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದಾವ? ನಾವು ನೋಡ್ಕೊಳ್ಳಲ್ಲ ಅವೆಲ್ಲ. ಪಾಪ ಅವ್ರಿಗೆ ಅರಿವೇ ಇಲ್ಲ ಅದ್ರದ್ದು. ಬನ್ನಿ ಇಲ್ಲಿ ಮಾತಾಡ್ಸೋಣ ಇವ್ರನ್ನ. ಗ್ಯಾರಂಟಿ ದುಡ್ಡೆಲ್ಲ ಸಿಗ್ತಾ ಇದಾವ? ಇಲ್ಲ ಮೇಡಮ್. ಎಷ್ಟು ತಿಂಗಳಾಯ್ತು ಬರ್ದೆ? ಒಂದು 4-5 ತಿಂಗಳಾಯ್ತು ಮ್ಯಾಮ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಸೊ ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ ಅಂತ ಕೇಳ್ತಾ ಇದೀವಿ. ಬರ್ತಾ ಇಲ್ಲ. ಯಾವ ಊರು ನಿಮ್ದು? ಶಿವಳ್ಳಿ. ಅಲ್ಲಿ ಎಲ್ಲ ಜನಕ್ಕೆ ಎಲ್ಲ ಚೆನ್ನಾಗಿ ಗ್ಯಾರಂಟಿ ದುಡ್ಡೆಲ್ಲ ಸಿಕ್ಕಿ ಎಲ್ಲ ಸುಖವಾಗಿ? ಸರ್ಕಾರ ಎಲ್ಲ ಕೊಟ್ಬಿಟ್ಟಿದೀವಿ ಮಹಿಳೆಯರಿಗೆ, ಪ್ರತಿ ತಿಂಗಳು ಕೊಡ್ತಾ ಇದೀವಿ ಅಂತಾರೆ. ಸುಳ್ಳು ಮೇಡಮ್. ಸುಳ್ಳು. ಕೊಡ್ತಾ ಇಲ್ಲ. ಸೊ ಜನಗಳ ಭಾವನೆ ಏನು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ನಾವ್ ಹೇಳ್ತಲ್ಲ ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ? ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? 4 ತಿಂಗಳು. 4 ತಿಂಗಳಾಯ್ತು ಬಂದಿಲ್ಲ. ಯಾವ ಊರಮ್ಮ? ನಮ್ದು ಅಂಬರ್ತೂರು ಕುಣಿಗಲ್ಲು. ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಬಂದಿಲ್ಲ. ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಇಲ್ಲ. ಅವ್ರಿಗೆ ಬೇಜಾರಾಗೋಗಿದೆ ಕೇಳಿ. ಸುಮ್ಮನೆ ಸರ್ಕಾರದವ್ರು ಮತ್ತೆ ಅಷ್ಟೊಂದು ಹೇಳ್ತಾರೆ, ಇಲ್ಲ ಗ್ಯಾರಂಟಿ ಎಲ್ಲ ನಾವು ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟಿದೀವಿ ಅಂತ ಅಷ್ಟೊಂದು ಹೇಳ್ತಾವ್ರೆ ಸರ್ಕಾರದವರೆಲ್ಲ. ಎಲ್ಲ ಗ್ಯಾರಂಟಿ ದುಡ್ಡು ಪ್ರತಿ ತಿಂಗಳು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅವ್ರಿಗೇನು ಹೇಳಕ್ಕೆ ಬಂದಾಗ ಬಂತು ಅಷ್ಟೇ. ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ. ಸ್ವಲ್ಪ ಹುಷಾರಿಲ್ವಲ್ಲ, ಹಾಸ್ಪಿಟ್ಲಿಂದ ಮನೆಗೆ ಹೋಗಿದಾರಲ್ವಾ, ಅವರೆಲ್ಲ ಸುಧಾರಿಸ್ಕೊಂಡ್ಮೇಲೆ ಹಾಕ್ಬೋದು. ಆದ್ರೂ ಗ್ಯಾರಂಟಿ ಇಲ್ಲ. ಹಾಕ್ತಾರೆ ಗ್ಯಾರಂಟಿ ಹಾಕ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇದೆ. ಆದ್ರೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ. ದುಡ್ಡು ಬಂದಿದ್ಯಾ? ಬಂದಿಲ್ಲ. ಗ್ಯಾರಂಟಿನೇ ಗ್ಯಾರಂಟಿ ಇಲ್ಲ. ಯಾರು ಗೊತ್ತು ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ಇದು ಅಮ್ಮ, ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಯಾವುದು ಗ್ಯಾರಂಟಿ ಇದ್ರೆ ತಿಂಗಳ 2,000 ರೂಪಾಯಿ ದುಡ್ಡು ಹಾಕ್ತಾರಲ್ಲ, ಗೃಹಲಕ್ಷ್ಮಿ ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಗೊತ್ತಿಲ್ಲ ಕಣಪ್ಪ. ಈ ತಿಂಗಳು ಬಂದಿಲ್ಲ.
ಸೊ ಇದು ಜನಗಳ ಒಂದು ಅಭಿಪ್ರಾಯ ಏನಂದ್ರೆ ಪ್ರತಿ ತಿಂಗಳು ಬರಬೇಕಾಗಿತ್ತು, ಬಂದಿಲ್ಲ ಸರಿಯಾಗಿ ಅನ್ನೋದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡ್ದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಮಂಡ್ಯ. ಸೊ ನಾವು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಂದ ಹಳ್ಳಿಗಳಿಗೆ ಹೋಗೋಂಥ ಜನ ಸಿಗ್ತಾರೆ ನಮಗೆ ಸಾಕಷ್ಟು ಜನ. ಸೊ ಆ ಭಾಗದ ಗ್ರಾಮೀಣ ಭಾಗದ ಜನ ಏನು ಹೇಳ್ತಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಜನ ಇದ್ದಾರೆ, ಮಹಿಳೆಯರನ್ನು ಮಾತಾಡ್ಸೋಣ ನಾವು. ಯಾಕಂತಂದರೆ ಮಹಿಳೆಯರ ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ನಾವು ಗ್ಯಾರಂಟಿ ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? ನಮ್ದು ಊರು ಹಳ್ಳಿಯೂರು ಬಂದಿಲ್ಲ ಅಕ್ಕ. ಬಂದಿಲ್ಲ. ಅಕ್ಕಿ ದುಡ್ಡು ಇಲ್ಲ, ಗ್ಯಾರಂಟಿ ಬಂದಿಲ್ಲ. ಬಂದಿಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆಯಮ್ಮ? ಬಂದಿಲ್ಲ. ಬಂದಿಲ್ಲ. ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? 2 ತಿಂಗಳ 2 ತಿಂಗಳಿಂದ ಅವ್ರಿಗೆ ಬಂದಿರೋದು ಗೊತ್ತಿಲ್ಲ. ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದ್ದಾವ? ಬಂದಿಲ್ಲ. ಗೃಹಲಕ್ಷ್ಮಿ ಇಲ್ಲ ಮೇಡಮ್. ಯಾವ ಊರು? ನಾವು ಬಿದ್ರಕೋಟೆ. ಬಿದ್ರಕೋಟೆ ಅವರು. ಅಲ್ಲಿಗೆ ಗ್ಯಾರಂಟಿ ದುಡ್ಡು ಬಂದಿಲ್ಲ, ಬರಬೇಕಾಗಿತ್ತು, ಬಂದಿಲ್ಲ. 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 ಮತ್ತೆ ಎಲ್ಲ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಾರೆ. ಬಂದಿಲ್ಲ ಮೇಡಮ್, ಬಂದಿಲ್ಲ. ಸೊ ಇನ್ನಷ್ಟು ಜನರನ್ನ ಮಾತಾಡ್ಸೋಣ ಬನ್ನಿ. ಜನರ ಅಭಿಪ್ರಾಯ ಏನು ಅನ್ನೋದನ್ನ ನೇರವಾಗಿ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಇಲ್ಲೂ ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಓಕೆ, ಬಸ್ಗಾಗಿ ಕಾಯ್ತಾ ಇದ್ದಾರೆ. ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಏನು ಮೇಡಮ್? ಗ್ಯಾರಂಟಿ ಗೃಹಲಕ್ಷ್ಮಿ ದುಡ್ಡು ಅವೆಲ್ಲ ಬಂದಿದೆ? ಅಕ್ಕಿ ದುಡ್ಡು ನಾವೆಲ್ಲ ಕೊಟ್ಬಿಡ್ತೀವಿ ಹೆಣ್ಮಕ್ಳಿಗೆ ಅಂತ ಇದ್ದಾರೆ. ಮೇಡಮ್ ನಮಸ್ತೆ. ಹಾಂ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆಯಾ? ಎಲ್ಲರಿಗೂ ಬರ್ತಾ ಇದೆ ಮೇಡಮ್. ಗ್ಯಾರಂಟಿದು ಉಪಯೋಗಿಸ್ಕೊಳ್ತಾವ್ರೆ, ಬೈಯೋದು ಬೈತಾವ್ರೆ. ಬರ್ತಾ ಇಲ್ಲ ಮೇಡಮ್, ಗ್ಯಾರಂಟಿ ದುಡ್ಡು ಗೃಹಲಕ್ಷ್ಮಿ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ಅವ್ರು ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ? ಬಂದಿದೆ ಮೇಡಮ್. ಈ ತಿಂಗಳು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಬರ್ರಿ, 2-3 ತಿಂಗಳಾಯ್ತಲ್ವಾ? ಅಕ್ಕಿದ್ ಹಾಕವ್ರೆ ಅಷ್ಟೇ. ಗೃಹಲಕ್ಷ್ಮಿ ಬಂದಿಲ್ಲ. ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳು. ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಇಲ್ಲ ಮೇಡಮ್. ಬಂದಿಲ್ಲ. 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ ಮೇಡಮ್. ಯಾವ ಊರಮ್ಮ? ಇಲ್ಲ ಮಂಡ್ಯ ಸುಂಡಳ್ಳಿ. ಮಂಡ್ಯ ಸುಂಡಳ್ಳಿನವರು. ಬಂದಿದ್ಯಾ 2 ತಿಂಗಳಿಂದ? ಬಂದಿಲ್ಲ ದುಡ್ಡು ಬಂದಿಲ್ಲ ಅವ್ರಿಗೆ. ಸೊ ಏನ್ ಬಂದಿತ್ತು 16-17ನೇ ಕಂತು ಬಂದಿಲ್ಲ ಮೇಡಮ್. ಈಗ 2 ತಿಂಗಳಿಂದ ಬಂದಿದೆ. ಈಗ 2 ತಿಂಗಳಿಂದ ಬಂದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದೀವಿ ಅಂತ. ಆದ್ರೆ 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಬಂದಿಲ್ಲ. 2 ಸೊ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಚೆನ್ನಾಗಿ ದುಡ್ಡೆಲ್ಲ ಕೊಟ್ಬಿಡ್ತೀವಿ ಹೆಣ್ಮಕ್ಳಿಗೆ, ಎಲ್ಲ ಉದ್ಧಾರ ಮಾಡ್ಬಿಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ತಿಂಗಳ ಉದ್ದಾರ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಬಂದೇ ಇಲ್ಲ. ಜೀವನ ಎಲ್ಲ ಭಾಳ ಚೆನ್ನಾಗಿ ಮಾಡ್ಬಿಟ್ಟು ಫ್ರೀ. ಯಾವ ಜೀವನ ನಮ್ದು? ಫ್ರೀ ಬೇಕಾ ಅಥವಾ ದುಡಿಯೋಕ್ಕೆ ಸಹಾಯ ಮಾಡ್ಬೇಕು? ದುಡ್ಕೊಂಡು ತಿನ್ನೋದೇ ಬಂತದೆ ನಮ್ಗೆ. ಇನ್ನೇನು ದುಡ್ಕೊಂಡು ತಿನ್ನೋದೇ ವಾಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬನ್ನಿ ಇನ್ನಷ್ಟು ಜನರನ್ನ ಮಾತಾಡ್ಸೋಣ. ಸೊ ಮಂಡ್ಯದ ಹಳ್ಳಿ ಜನಗಳು ಏನು ಹೇಳ್ತಾರೆ, ಅವ್ರ ಭಾವನೆ ಏನು? ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದಾವ? ನಾವು ನೋಡ್ಕೊಳ್ಳಲ್ಲ ಅವೆಲ್ಲ ಪಾಪ ಅವ್ರಿಗೆ ಅರಿವೇ ಇಲ್ಲ ಅದ್ರ ಬಗ್ಗೆ. ಬನ್ನಿ ಇಲ್ಲಿ ಮಾತಾಡ್ಸೋಣ ಇವ್ರನ್ನ. ಗ್ಯಾರಂಟಿ ದುಡ್ಡೆಲ್ಲ ಸಿಗ್ತಾ ಇದಾವ? ಇಲ್ಲ ಮೇಡಮ್. ಎಷ್ಟು ತಿಂಗಳಾಯ್ತು ಬರ್ದೆ? ಒಂದು 4-5 ತಿಂಗಳಾಯ್ತು ಮ್ಯಾಮ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಸೊ ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ ಅಂತ ಕೇಳ್ತಾ ಇದೀವಿ. ಬರ್ತಾ ಇಲ್ಲ. ಯಾವ ಊರು ನಿಮ್ದು? ಶಿವಳ್ಳಿ. Okay, ಅಲ್ಲಿ ಎಲ್ಲ ಜನಕ್ಕೆ ಎಲ್ಲ ಚೆನ್ನಾಗಿ ಗ್ಯಾರಂಟಿ ದುಡ್ಡೆಲ್ಲ ಸಿಕ್ಕಿ ಎಲ್ಲ ಸುಖವಾಗಿ. ಇಲ್ಲ ಯಾರು ಮತ್ತೆ ಸರ್ಕಾರ ಎಲ್ಲ ಕೊಟ್ಬಿಟ್ಟಿದೀವಿ ಮಹಿಳೆಯರಿಗೆ, ಪ್ರತಿ ತಿಂಗಳು ಕೊಡ್ತಾ ಇದೀವಿ ಅಂತಾರೆ. ಸುಳ್ಳು ಮೇಡಮ್. ಸುಳ್ಳು. ಸುಳ್ಳು. ಕೊಡ್ತಾ ಇಲ್ಲ. ಸೊ ಜನಗಳ ಭಾವನೆ ಏನು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ನಾವ್ ಹೇಳ್ತಲ್ಲ. ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ? ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? 4 ತಿಂಗಳು. 4 ತಿಂಗಳಾಯ್ತು ಬಂದಿಲ್ಲ. ಯಾವ ಊರಮ್ಮ? ನಮ್ದು ಅಂಬರ್ತೂರು ಕುಣಿಗಲ್. ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಬಂದಿಲ್ಲ. ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಇಲ್ಲ. ಅವ್ರಿಗೆ ಬೇಜಾರಾಗೋಗಿದೆ ಕೇಳಿ. ಸುಮ್ಮನೆ ಸರ್ಕಾರದವ್ರು ಮತ್ತೆ ಅಷ್ಟೊಂದು ಹೇಳ್ತಾರೆ, ಇಲ್ಲ ಗ್ಯಾರಂಟಿ ಎಲ್ಲ ನಾವು ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟಿದೀವಿ ಅಂತ ಅಷ್ಟೊಂದು ಹೇಳ್ತಾವ್ರೆ ಸರ್ಕಾರದವರೆಲ್ಲ. ಎಲ್ಲ ಗ್ಯಾರಂಟಿ ದುಡ್ಡು ಪ್ರತಿ ತಿಂಗಳು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅವ್ರಿಗೇನು ಹೇಳಕ್ಕೆ ಬಂದಾಗ ಬಂತು ಅಷ್ಟೇ. ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ. ಸ್ವಲ್ಪ ಹುಷಾರಿಲ್ವಲ್ಲ, ಹಾಸ್ಪಿಟ್ಲಿಂದ ಮನೆಗೆ ಹೋಗಿದಾರಲ್ವಾ, ಅವರೆಲ್ಲ ಸುಧಾರಿಸ್ಕೊಂಡ್ಮೇಲೆ ಹಾಕ್ಬೋದು. ಸುಧಾರಿಸ್ಕೊಂಡ್ಮೇಲೆ ಹಾಕ್ಬೋದು, ಆದ್ರೂ ಗ್ಯಾರಂಟಿ ಇಲ್ಲ. ಹಾಕ್ತಾರೆ ಗ್ಯಾರಂಟಿ ಹಾಕ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇದೆ. ಆದ್ರೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ. ದುಡ್ಡು ಬಂದಿದ್ಯಾ? ಬಂದಿಲ್ಲ. ಗ್ಯಾರಂಟಿನೇ ಗ್ಯಾರಂಟಿ ಇಲ್ಲ. ಯಾರ ಗೊತ್ತು? ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ಇದು ಅಮ್ಮ, ಗ್ಯಾರಂಟಿ ದುಡ್ಡು ಬಂದಿದ್ಯಾ?
ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಯಾವುದು? ಗ್ಯಾರಂಟೀಸ್ ಇದ್ರೆ ತಿಂಗಳ 2,000 ರೂಪಾಯಿ ದುಡ್ಡು ಹಾಕ್ತಾರಲ್ಲ, ಗೃಹಲಕ್ಷ್ಮಿ ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಗೊತ್ತಿಲ್ಲ ಕಣಪ್ಪ. ಈ ತಿಂಗಳು ಬಂದಿಲ್ಲ. ಸೊ ಇದು ಜನಗಳ ಒಂದು ಅಭಿಪ್ರಾಯ ಏನಂದ್ರೆ ಪ್ರತಿ ತಿಂಗಳು ಬರಬೇಕಾಗಿತ್ತು, ಬಂದಿಲ್ಲ ಸರಿಯಾಗಿ ಅನ್ನೋದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡ್ದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಮಂಡ್ಯ.